ನಮಸ್ಕಾರ ಸ್ನೇಹಿತರೆ, ನಮ್ಮ ಫುಡ್ ವೈಬ್ಸ್ ಚಾನಲ್ಗೆ ಸ್ವಾಗತ. ಬನ್ನಿ ಫ್ರೆಂಡ್ಸ್, ನಾವಿವತ್ತು ಕೇಸರಿ ಬಾತ್ ಮಾಡೋಣ. ಮೊದಲು ಒಂದು ಬಾಂಡೆ ಇಟ್ಕೊಳ್ಳೋಣ, ಒಂದು ಸ್ವಲ್ಪ ತುಪ್ಪ ಹಾಕೊಳ್ಳೋಣ. ನೋಡಿ, ನಾನು ಇದೊಂದು ಟೀ ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. ಮೊದಲು ಗೋಡಂಬಿ, ದ್ರಾಕ್ಷಿ, ಬಾದಾಮಿ ಇರ್ತಲ್ಲ, ಇದನ್ನೆಲ್ಲ ಫ್ರೈ ಮಾಡ್ಕೊಳ್ಳೋಣ ತುಪ್ಪದಲ್ಲಿ. ನೋಡಿ, ಇಲ್ಲಿ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಬಾದಾಮಿ, ಗೋಡಂಬಿ ಅದೆಲ್ಲ ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಇದನ್ನ ಫ್ರೈ ಮಾಡಿ ಇಟ್ಕೊಳ್ಳೋಣ. ಲೋ ಫ್ಲೇಮಲ್ಲಿ ಬಿಸಿ ಮಾಡಿ ದ್ರಾಕ್ಷಿ ಹಾಕ್ಕೊಳ್ತಾ ಇದ್ದೀನಿ. ಆಗಿದೆ ಇದು. ಇವಾಗ ನಾವು ಪ್ಲೇಟಿಗೆ ತಗೊಳ್ಳೋಣ. ಇವಾಗ ರವೆ ಹುರ್ಕೊಳ್ಳೋಣ. ನಾನು ಅದೇ ಬಾಣಲೆಗೆ ಇನ್ನೊಂದು 2 ಟೀ ಸ್ಪೂನು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ನಾನು ಇಲ್ಲಿ ಒಂದು ಬೌಲ್ ರವೆ ತಗೊಂಡಿದ್ದೀನಿ, ಸಣ್ಣ ರವೆ. ಇದನ್ನ ಲೋ ಫ್ಲೇಮಲ್ಲೇ ಹುರ್ಕೊಳ್ಳೋಣ. ಇಲ್ಲಿ ಒಂದು ಕಡೆ ನೀರು ಕುದಿಸ್ಕೊಳ್ಳೋಣ. ನಾನು ಯಾವ ಬೌಲಲ್ಲಿ ರವೆ ತಗೊಂಡಿದ್ದೀನಲ್ಲ ಅದೇ ಬೌಲಲ್ಲಿ 2 ಬೌಲು ನೀರು ಕುದಿಯಕ್ಕೆ ಇಟ್ಕೊಳ್ತಾ ಇದ್ದೀನಿ. ನೀರಿದು ಚೆನ್ನಾಗಿ ಕುದಿಬೇಕು. ಇದು ನೀರು ಕುದಿಯೋ ನೀರಿಗೆ ಒಂದು ಚಿಟಿಕೆ ಫುಡ್ ಕಲರ್ ಹಾಕೊಳ್ಳೋಣ. ನಿಮಗೆ ಬೇಕಿದ್ರೆ ಹಾಕೋಬೋದು, ಇಲ್ಲಾಂದರೆ ಹಂಗೆ ಮಾಡ್ಕೋಬೋದು. ಸ್ವಲ್ಪ ಏಲಕ್ಕಿ ಪುಡಿ ಹಾಕೊಳ್ಳೋಣ. ನೀರು ಚೆನ್ನಾಗಿ ಕುದೀಲಿ. ನೋಡಿ ಫ್ರೆಂಡ್ಸ್, ಇದು ಆಗಿದೆ. ಇವಾಗ ನಾನು ಲೋ ಫ್ಲೇಮಲ್ಲೇ ಒಂದು 10 ಮಿನಿಟ್ಸು ರವೆನ ಹುರ್ಕೊಂಡಿದ್ದೀನಿ. ಇದಾಗಿದೆ. ಇವಾಗ ಇದಕ್ಕೆ ಇದು ಕುದಿಯೋ ನೀರನ್ನ ಹಾಕ್ಕೊಳ್ಳೋಣ. ನೋಡಿ, ನೀರು ಕುದೀತಾ ಇದೆ. ಇದನ್ನ ಇದಕ್ಕೆ ಹಾಕ್ಕೊಳ್ಳೋಣ. ನೋಡಿ, ಬಿಸಿ ನೀರು ಹಾಕಿದ ತಕ್ಷಣ ಗಂಟಾಗಲ್ಲ, ಏನಿಲ್ಲ. ತಣ್ಣ ನೀರು ಹಾಕಿದರೆ ಗಂಟಾಗ್ಬಿಡುತ್ತೆ. ಅದಕ್ಕೆ ನೀರು ಕುದಿಸಿ ಹಾಕಿದರೆ ಗಂಟಾಗಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ರವೆ ಸಾಫ್ಟಾಗಿ ಬೇಯುತ್ತೆ. ಇವಾಗ ಇದಕ್ಕೆ ಸಕ್ಕರೆ ಹಾಕ್ಕೊಳ್ಳೋಣ. ನೋಡಿ, ನಾನು ಯಾವ ಬೌಲಿಂದ ರವೆ ತಗೊಂಡಿದ್ನಲ್ಲ ಅದೇ ಬೌಲಿಂದನೇ 1 ಬೌಲ್ ಸಕ್ಕರೆ ತಗೊಂಡಿದ್ದೀನಿ. ನೋಡಿ, ರವೆ ಗಂಟಾಗಿಲ್ಲ, ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ. ಇದಕ್ಕೆ ತುಪ್ಪ ಹಾಕೊಳ್ಳೋಣ ಇನ್ನೊಂದು ಸ್ವಲ್ಪ. ನೋಡಿ, ಲೋ ಫ್ಲೇಮ್ ಮೇಲೆ ಬೇಯಿಸ್ಕೋಬೇಕು ನೀವು.
ಹುರಿದಿಟ್ಕೊಂಡಿದ್ವಲ್ಲ ಗೋಡಂಬಿ ದ್ರಾಕ್ಷಿ ಎಲ್ಲ ಹಾಕ್ಕೊಳ್ಳೋಣ. ನೋಡ್ರಿ ಬಾಣಲೆಗೆ ಒಂದು ಸ್ವಲ್ಪ ಅಂಟ್ಕಂತೆಲ್ಲ ಎಷ್ಟು ನೀಟಾಗಿ ಬಂದಿದೆ ನೋಡಿ. ನೋಡಿ ಎಷ್ಟು ಚೆನ್ನಾಗಿ ತಳ ಬಿಟ್ಟಿದೆ. ಸ್ವಲ್ಪ ಒಂದು 5 ನಿಮಿಷ ಮುಚ್ಚಿಡೋಣ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಕೇಸರಿ ಬಾತು. ಎಷ್ಟು ಸಾಫ್ಟಾಗಿ ರವೆ ಎಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ. ಎಷ್ಟು ಸಾಫ್ಟಾಗಿ ಬೆಂದಿದೆ. ಒಂದು ಸ್ವಲ್ಪ ಅಂಟಿಲ್ಲ ಇಲ್ಲ ಎಷ್ಟು ನೀಟಾಗಿ ಬಂದಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಮತ್ತೊಂದು ಟೇಸ್ಟಿ ರೆಸಿಪಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.